ವೈದ್ಯರ ಬಳಿ ಚಿಕಿತ್ಸೆ ಪಡೆದ ರೋಗಿಗಳು ಹಣದ ರೂಪದಲ್ಲಿ ಫೀಸ್ ಕೊಡ್ತಾರೆ. ಆದರೆ ಹಣದ ಬದಲು ಬಂಗಾರ ಕೊಡುವುದನ್ನ ಎಲ್ಲಾದರೂ ನೋಡಿದ್ದೀರಾ? ಹೀಗೆ ರೋಗಿಯೊಬ್ಬರಿಂದ ಚಿನ್ನವನ್ನ ಪಡೆದ ವೈದ್ಯೆಯೊಬ್ಬರು 10 ಲಕ್ಷ ರೂಪಾಯಿ ಪಂಗನಾಮ ಹಾಕಿಸಿಕೊಂಡಿದ್ದಾರೆ. ಹೀಗೆ ಮಕ್ಮಲ್ ಟೋಪಿ ಹಾಕಿದವರು ಸಿಕ್ಕಿ ಬಿದ್ದ ಸ್ಟೋರಿ ಇಲ್ಲಿದೆ. ಇದನ್ನ ನೋಡಿ ಅಸಲಿ ಚಿನ್ನ ಅಂದುಕೊಂಡ್ರೆ ನಿಮ್ಮ ಊಹೆ ತಪ್ಪಾಗುತ್ತೆ. ಯಾಕಂದ್ರೆ ಇದನ್ನು ಅಸಲಿ ಅಂತ ನಂಬಿ ವೈದ್ಯೆ ಚಿತ್ರ 10 ಲಕ್ಷ ರೂಪಾಯಿ ಕಳೆದುಕೊಂಡಿದ್ದಾರೆ. ಜೆಪಿ ನಗರದಲ್ಲಿರುವ ಚಿತ್ರ ಅವರ ಪಾಲಿ ಕ್ಲಿನಿಕ್ಗೆ ಕೆಲ ದಿನಗಳ ಹಿಂದೆ ಗುಜರಾತ್ ಮೂಲದ ಮಣಿಬಾಯಿ ಎಂಬಾಕೆ ಚಿಕಿತ್ಸೆಗೆಂದು ಬಂದಿದ್ದಳು. ಈ ವೇಳೆ ಆಕೆ ಹಣದ ಬದಲು ಒಂದು ಚಿನ್ನದ ನಾಣ್ಯ ನೀಡಿದ್ದಳು. ಹೀಗೆ ಡಾಕ್ಟರ್ ಜೊತೆ ಸ್ನೇಹ ಬೆಳೆಸಿಕೊಂಡ ಮಣಿಬಾಯಿ ತಮ್ಮ ಜಮೀನಿನಲ್ಲಿ ಚಿನ್ನದ ನಾಣ್ಯಗಳು ಸಿಕ್ಕಿದ್ದು ಅವನ್ನು ನಿಮಗೆ ಕೊಡುತ್ತೇನೆ ಅಂತ ನಂಬಿಸಿದ್ದಳು. ಅದೇ ಫೀಸಿಗೆ ಬದಲು ಅದೇ ಆ ಕಾಯಿನ್ ಇದು ಮಾಡಿ ಇದರಲ್ಲಿ ಫೀಸ್ ಕಳ್ಬಿಟ್ಟು ಮಿಕ್ಕಿದ್ ಕೊಡಿ ಅಂತ ಒಂದು ಸ್ಮಾಲ್ ಕಾಯಿನ್ ಈ ಥರ ಕೊಟ್ಟಿದ್ರು. ಓಕೆ, ಸೊ ಆ ಕಾಯಿನ್ ಒಂದ್ಸಲಿ ಚೆಕ್ ಮಾಡಿ ನೋಡುವಾಗ ಗೋಲ್ಡ್ ಇತ್ತು. ನಾವು ಹೇಳಿದ್ವಿ ಇದು ಗೋಲ್ಡ್ ಇದೆ, ನೀವು ಅದನ್ನು ಮಾರ್ಕೊಂಡು ತಗೊಳ್ಳಿ ಅಂತ. ಇಲ್ಲ ಮೇಡಮ್, ಇದು ನಮಗೆ ಜಮೀನು ಕೆಳಗಡೆ ಸಿಕ್ಕಿದೆ, ನಮ್ಮ ಮನೆ ಅದು ಹೊಡೆಯುವಾಗ ನಾವು ಕೂಲಿ ಕೆಲಸ ಮಾಡ್ತಾ ಇದ್ವಿ, ಕೆಳಗಡೆ ಭೂಮಿ ಕೆಳಗಡೆ ಏನೋ ನಾಣ್ಯಗಳು ಸಿಕ್ಕಿದೆ ಅಂತ ಹೇಳಿದರು. ಮಣಿಬಾಯಿಯ ಮರಳು ಮಾತನ್ನ ನಂಬಿದ ಡಾಕ್ಟರ್ ಚಿತ್ರ 10 ಲಕ್ಷ ರೂಪಾಯಿ ಕೊಟ್ಟು 2.5 ಕೆಜಿ ಚಿನ್ನ ಖರೀದಿಸಿದ್ದರು. ನಂತರ ಅದನ್ನು ಪರೀಕ್ಷೆ ಮಾಡಿದಾಗ ನಕಲಿ ಅಂತ ಗೊತ್ತಾಗಿದೆ. ದೂರು ದಾಖಲಿಸಿಕೊಂಡಿದ್ದ ಜೆಪಿ ನಗರ ಪೊಲೀಸರು ನಕಲಿ ಚಿನ್ನ ಮಾರಾಟ ಜಾಲವನ್ನ ಭೇದಿಸಿದ್ದಾರೆ. 2 ಮಹಿಳೆಯರು ಸೇರಿ 9 ಮಂದಿಯನ್ನ ಬಂಧಿಸಿರೋ ಪೊಲೀಸರು 25 ಕೆಜಿ ನಕಲಿ ಚಿನ್ನವನ್ನ ವಶಪಡಿಸಿಕೊಂಡಿದ್ದಾರೆ. ಈ ಡಾಕ್ಟ್ರೇ ಹೀಗೆ ಇದಾದರೆ ನಮ್ಮಂಥರ ಜನಗಳಿಗೆ ತುಂಬ ಮೋಸ ಮಾಡ್ತಾರೆ. ಆದ್ದರಿಂದ ಜನಗಳು ಇನ್ಮೇಲೆ ಮುಂದಕ್ಕೆ ಕಲ್ತ್ಕೊಂಡು ಈ ಥರ ಯಾರೂ ಮೋಸ ಹೋಗಬಾರ್ದಂತ ನಾವು ಇದು ಮಾಡ್ತೀವಿ ಸರ್. ಇದು ನಿಜವಾಗ್ಲೂ ಅಂದರೆ ಡಾಕ್ಟ್ರ್ ಓದ್ದವ್ರು ಹಿಂಗೆ ಮಾಡಿದ್ರಿಂದ ನಮ್ಮಂಥ ಏನು ಓದಿಲ್ದವ್ರಿಗೆ ತುಂಬ ಕಷ್ಟ ಅಲ್ವಾ ಸರ್? ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿ ಮೋಸ ಮಾಡುವಂತಹ ಪ್ರಕರಣಗಳನ್ನು ಸಾಕಷ್ಟು ನೋಡಿದ್ದೇವೆ. ಈಗ ಇಂತಹ ಮೋಸದ ಜಾಲಕ್ಕೆ ವಿದ್ಯಾವಂತರು ಬೀಳುತ್ತಿದ್ದಾರೆ. ಪರಿಚಯವಿಲ್ಲದವರ ಬಳಿ ವ್ಯವಹರಿಸುವಾಗ ಹುಷಾರಾಗಿರಿ. ಅಶ್ವಥ್ ಎಸ್ಎನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಆತ ಮನೆ ಅಳಿಯ ಮುದ್ದಾದ ಮಗಳನ್ನ ಕೊಟ್ಟು ಕೈಗೆ ಒಂದಷ್ಟು ವರದಕ್ಷಿಣೆಯನ್ನು ಕೊಟ್ಟು ಮನೆ ಅಳಿಯನನ್ನಾಗಿ ಮಾಡಿಕೊಂಡಿದ್ರು. ಆದರೆ ಆತನೇ ಆ ಕುಟುಂಬದ ಪಾಲಿಗೆ ಖಳನಾಯಕನಾಗ್ಬಿಟ್ಟ. ತಾಳಿ ಕಟ್ಟಿದ ಪತ್ನಿಯ ಕತ್ತು ಕೊಯ್ದು ಪರಾರಿಯಾಗಿ 1 ವರ್ಷ ಆಗಿತ್ತು. ಹುಡುಕಾಡಿದ ಪೊಲೀಸರು ಕೊನೆಗೂ ಪಾಪಿ ಗಂಡನನ್ನ ಹಿಡಿದಿದ್ದಾರೆ. ಆ ಸ್ಟೋರಿಯ ಫುಲ್ ಡೀಟೇಲ್ಸ್ ಇಲ್ಲಿದೆ. ಈ ಫೋಟೋದಲ್ಲಿರುವವನ ಹೆಸರು ಚೂಡಾಲಿಂಗೇಗೌಡ, ನಾಯಂಡನಹಳ್ಳಿ ನಿವಾಸಿ. ಕ್ಲಬ್ 1ರಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಿದ್ದ. 2004ರಲ್ಲಿ ಮಧುಶ್ರೀ ಎಂಬಾಕೆಯನ್ನ ಮದುವೆಯಾಗಿ ಮಾವನ ಮನೆಯಲ್ಲೇ ಸೆಟ್ಲ್ ಆಗಿದ್ದ. 1-2 ವರ್ಷ ಹೆಂಡತಿ ಜೊತೆ ಚೆನ್ನಾಗೇ ಇದ್ದ. ಬಳಿಕ ಶುರುವಾಗಿದ್ದು ಈತನ ಅಸಲಿ ವರಸೆ. ವರದಕ್ಷಿಣೆಗಾಗಿ ಪತ್ನಿಯನ್ನ ಪ್ರತಿದಿನ ಪೀಡಿಸತೊಡಗಿದ. ಇದ್ದ ಮನೆಯನ್ನೇ ಬರೆಸಿಕೊಡುವಂತ ಕಿರಿಕ್ ತೆಗೆದ. ಇದ್ಯಾವುದೂ ಫಲಿಸದೇ ಇದ್ದಾಗ ಕಳೆದ ವರ್ಷ ನವೆಂಬರ್ 1ರ ರಾತ್ರಿ ಕತ್ತಿಗೆ ಚಾಕು ಇರಿದು ಪತ್ನಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ದ. ನಿಮ್ಮ ಅಪ್ಪನ ಕೈಯಲ್ಲಿ ವರದಕ್ಷಿಣೆ ದುಡ್ಡು ಇಸ್ಕೊಬರಲ್ಲ, ಮನೆ ಕಟ್ಸ್ಕೊಳ್ಳಿಲ್ಲ, ಹಾಗೆ ಅಂತ ಎಲ್ಲ ಹೇಳಿ ಮಗುನ ಕೂದು ಅವಳನ್ನ ಕೂದು ಎಲ್ಲ ರೆಡಿ ಮಾಡಿ 11:15 ಗಂಟೆಗೆ 12 ಗಂಟೆಗೆ ಊರಿಗೆ ಹೋಗಿದ್ದಾನೆ. ಆದ್ರೆ ಏನಿಲ್ಲ ಸರ್, ಕಾನೂನು ಪ್ರಕಾರ ಏನು ಬೇಕೋ ಅವನಿಗೆ ಜೀವಾವಧಿ ಶಿಕ್ಷಣ ಮರಣದಂಡನೆ ಕೊಡಲ್ಲ. ಈತನಿಗಾಗಿ ಹುಡುಕಾಡಿದ ಚಂದ್ರ ಲೇಔಟ್ ಪೊಲೀಸರ ಕೈಗೆ ಚನ್ನಪಟ್ಟಣದ ಹರಕೂರು ಬಳಿ ರಾತ್ರಿ ಸಿಕ್ಕಿಬಿದ್ದಿದ್ದಾನೆ. ಹೋದ ಮಗಳಂತೂ ಮತ್ತೆ ಬರಲ್ಲ. ತಮ್ಮ ಮಗಳನ್ನ ಕೊಂದವನಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ಕಣ್ಣೀರು ಹಾಕ್ತಾರೆ ಹೆತ್ತವರು. ನಾನು ವರದಕ್ಷಿಣೆ ಇಸ್ಕೊಂಬಂದು ಕೊಡು, ನೀನು ಸರಿ ಇಲ್ಲ, ನೀನು ಎಲ್ಲೆಲ್ಲ ಹೋಯ್ತಿ, ನೀನು ಕೆಂಪ್ಕಿದ್ದಿ ಎಲ್ಲ ಆದಮೇಲೆ ನಾವು ನಮ್ಮ ಹುಡುಗಿನ ಬೇಡ ಕಣವ, ನೀನು ಹೋಗೋದೇ ಬೇಡ, ನಮ್ಮ ಮನೇಲಿ ಇರವ, ಇದು 2 ಸಲ ಆಗೋಯ್ತು, 3ನೇ ಸಲ ನಿನ್ನ ಏನಾರು ಮಾಡ್ತಾನೆ. ಮಾಡಿದ ತಪ್ಪಿಗೆ ಚೂಡಾಲಿಂಗೇಗೌಡ ಈಗ ಕಂಬಿ ಎಣಿಸ್ತಿದ್ದಾನೆ. ಈತ ಮಾಡಿದ ತಪ್ಪಿಗೆ 3 ವರ್ಷದ ಮಗು ತಂದೆ ತಾಯಿ ಇಬ್ಬರ ಪ್ರೀತಿಯಿಂದಲೂ ವಂಚಿತವಾಗಿದೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಕರುನಾಡು ಕಂಡ ಅಪ್ರತಿಮ ನಟ ಡಾಕ್ಟರ್ ರಾಜ್ಕುಮಾರ್. ಆ ಕಲಾವಿದನ ಕಂಚಿನ ಪ್ರತಿಮೆ ನಿರ್ಮಿಸಿದ ಕಲಾಕಾರನ ಬದುಕು ಮಾತ್ರ ದುಸ್ತರವಾಗಿದೆ. ಸಾಲ ಮಾಡಿ ಪ್ರತಿಮೆ ಮಾಡಿದವನಿಗೆ ಪಾಲಿಕೆಯಿಂದ ಬರಬೇಕಾದ ಹಣ ಬಂದಿಲ್ಲ. ಹಣಕ್ಕೆ ಬಡ್ಡಿ ಕಟ್ಟಿ ಕಲಾವಿದ ಸುಸ್ತಾಗಿದ್ದಾನೆ. ಆದರೆ ಪಾಲಿಕೆ ಬೇರೆನೇ ಕತೆ ಹೇಳ್ತಿದೆ. ಈ ಸ್ಟೋರಿಯ ಡೀಟೇಲ್ಸ್ ಇಲ್ಲಿದೆ. ಮುಖದಲ್ಲಿ ಅದೇ ಮಂದಹಾಸ, ಕೈ ಮೇಲೆ ಕುಳಿತ ಪ್ರೀತಿಯ ಪಾರಿವಾಳ.
ಇದು ಕಸ್ತೂರಿ ನಿವಾಸ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಂಡ ಬಗೆ. ಅದೇ ಮಾದರಿಯಲ್ಲಿ 13 ಅಡಿ 3 ಇಂಚು ಎತ್ತರದ ಸುಮಾರು 2000 ಕೆಜಿ ತೂಕದ ಕಂಚಿನ ಪ್ರತಿಮೆ ತಯಾರಾಗಿ 5 ವರ್ಷಗಳೇ ಕಳೆದಿವೆ. ಕಲಾವಿದ ನಾಗರಾಜ್ ತನ್ನ 5-6 ಸ್ನೇಹಿತರೊಂದಿಗೆ ಸೇರಿ ಈ ಪ್ರತಿಮೆ ನಿರ್ಮಿಸಿದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಮಿಂಚಬೇಕಿದ್ದ ಪ್ರತಿಮೆ ಈಗ ಎಲೆಕೊಡಿಗೆ ಹಳ್ಳಿಯ ಪವನ್ ಇಂಡಸ್ಟ್ರೀಸ್ ಗ್ಯಾರೇಜ್ನಲ್ಲಿ ಧೂಳು ಹಿಡಿದಿದೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ರಾಜ್ ಪುತ್ಥಳಿ ನಿರ್ಮಿಸಿದ ನಾಗರಾಜ್ ತಿಂಗಳಿಗೆ ಬಡ್ಡಿ ಕಟ್ಟಿ ಸುಸ್ತಾಗಿದ್ದಾರೆ. ಪ್ರತಿಮೆಯ ನಿರ್ಮಾಣಕ್ಕಾಗಿ ಒಟ್ಟು 26 ಲಕ್ಷ ರೂಪಾಯಿ ವೆಚ್ಚವಾಗಿದೆ. ಆದರೆ ಬಿಬಿಎಂಪಿ ನೀಡಿರೋದು 10 ಲಕ್ಷ ರೂಪಾಯಿ ಮಾತ್ರ. ಕಲಾವಿದ ನಾಗರಾಜ್ಗೆ ಇನ್ನೂ 16 ಲಕ್ಷ ಬಾಕಿ ಹಣ ಬರಬೇಕಿದೆ. ಪಾಲಿಕೆ ಹಣ ನೀಡೋ ಮೊದಲೇ ಸಾಲ ಮಾಡಿ ಪುತ್ಥಳಿ ತಯಾರಿಸಿದ ನಾಗರಾಜ್ ಈಗ ತಿಂಗಳಿಗೆ 25,000ದಿಂದ 30,000 ಬಡ್ಡಿ ಕಟ್ತಿದ್ದಾರೆ. ಈ ಬಗ್ಗೆ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯಿಸಿದ ಬಿಬಿಎಂಪಿ ಉಪಮೇಯರ್ ಹರೀಶ್, ಬಿಬಿಎಂಪಿ ಒಪ್ಪಂದದ ಪ್ರಕಾರ 1 ಟನ್ನಲ್ಲಿ ಪ್ರತಿಮೆ ಪೂರ್ಣಗೊಳಿಸಲು ಹೇಳಲಾಗಿತ್ತು. ಆದರೆ 2 ಟನ್ ಕಂಚು ಬಳಸಿದ್ದಾರೆ ಅಂದ್ರು. ಪ್ರತಿಮೆಗೆ ಮಾಡಿದ ಖರ್ಚು ವೆಚ್ಚವನ್ನ ತಿಳಿಸಿದ್ರೆ ಹಣ ಕೊಡೋದಾಗಿ ಹರೀಶ್ ಹೇಳಿದ್ರು. ಅವ್ರು ಇವಾಗ ನಮಗೆ ಹೇಳಿದ್ದು 1 ಟನ್ನಲ್ಲಿ ನಾವು ಮಾಡ್ತೀವಿ ಡಾಕ್ಟರ್, ಇವಾಗಿಲ್ಲ ನಾವ್ 2 ಟನ್ನಲ್ಲಿ ಮಾಡಿದೀವಿ ಅಂತ. ಅದು ಏನಿದೆ 2 ಟನ್ನಲ್ಲಿ ಮಾಡಕ್ಕೆ ನೀನು ನಮ್ಮ ಹತ್ರ ಯಾರ ಹತ್ರ ಒಂದು ಮೊದಲನೇದಾಗಿ ಬಿಬಿಎಂಪಿ ಅವ್ರಿಗೆ ತಿಳಿಸ್ಬೇಕಾಗಿತ್ತು. ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಒಂದು ರೆಕಾರ್ಡ್ ಅಲ್ಲಿ ಇದು ಅಪ್ರೂವಲ್ ತಗೊಬೇಕಾಗಿತ್ತು. ಏನು ತಗೊಂಡು ಏಕಾಕಿ 2 ಟನ್ ಅಂತಾರೆ. ಆಯ್ತು, ಅದ್ರದ್ದು ಕೊಡಪ್ಪ, ಏನಿದೆ ನಿನ್ನ ಹತ್ರ ಲೆಕ್ಕ ಏನಾನ ಇದ್ರೆ ಕೊಡು, ಇಲ್ಲ ನಿಮ್ದು ಏನಾನ ವೇಟ್ ಏನಾನ ಮಾಡಿದ್ರೆ ಕೊಡು ಅಂತ ಇವತ್ತರೆಗೂ ತಂದು ಕೊಟ್ಟಿಲ್ಲ ಆ ಮನುಷ್ಯ. ಆದರೆ ಪ್ರತಿಮೆಗೆ ಮಾಡಿದ ಖರ್ಚಿನ ಬಗ್ಗೆ ಆಗಿನ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಅವರ ಅಣತಿಯಂತೆ 2 ಟನ್ ಕಂಚು ಬಳಸಲಾಗಿದೆ ಅಂತಿದ್ದಾರೆ ಕಲಾವಿದ ನಾಗರಾಜ್. ಟನ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಆರ್ಡರ್ ತಗೊಂಡಿದ್ದೆ. ಅದು ಯಾಕೆಂದ್ರೆ ಅದು ಮುಂಚೆನೆ ಹೇಳಕ್ಕಾಗಲ್ಲ ಸರ್, ಇಷ್ಟೇ ತೂಕ ಬರುತ್ತೆ ಹಿಂಗೆ ಆಗುತ್ತೆ ಅಂತ ಹೇಳಿ. ಹಂಗಾಗಿ 13 ಲಕ್ಷಕ್ಕೆ ನಾನು ಆರ್ಡರ್ ತಗೊಂಡಿದ್ದೆ. ಅದು ಫಿನಿಶಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ತೂಕ ಜಾಸ್ತಿ ಆಯ್ತು. ಅವಾಗ ನಾನು ಅವಾಗಿದ್ದ ಅಧಿಕಾರಿಗಳಿಗೆ ಕರೆದ್ಬಿಟ್ಟು ನಾನು ತೋರಿಸಿ ಈ ತರ ಹಿಂಗೆ ಇಷ್ಟು ದಪ್ಪ ಬರುತ್ತೆ, ಹಂಗಾಗಿ ಇಷ್ಟು ತೂಕ ಆಗುತ್ತೆ ಅಂತ ಹೇಳಿದಕ್ಕೆ ಅವ್ರು ಆಯ್ತು ಮಾಡಿ ಅದನ್ನ ಎಕ್ಸ್ಟ್ರಾ ಬಿಲ್ ಮಾಡೋಣ ಅಂತ ಹೇಳಿದ್ರು. ಅದೇನೇ ಆಗ್ಲಿ, ಮೊದಲು ಕಲಾವಿದನಿಗೆ ಕೊಡಬೇಕಾದ ಹಣವನ್ನ ಕೊಟ್ಟು ಅಣ್ಣಾವ್ರ ಪುತ್ಥಳಿಯನ್ನ ಆದಷ್ಟು ಬೇಗ ಪ್ರತಿಷ್ಠಾಪಿಸಿ ಅಂತಿದ್ದಾರೆ ರಾಜ್ ಅಭಿಮಾನಿಗಳು. ಸುವರ್ಣ ನ್ಯೂಸ್ 24/7 ಬೆಂಗಳೂರು.